I, Varun Ghosh, do swear that I will be faithful and bear true allegiance. So help me God. ಆಸ್ಟ್ರೇಲಿಯಾ ಸಂಸತ್ತಿನಲ್ಲೂ ಭಗವದ್ಗೀತೆ. ವರುಣ್ ಘೋಷ್ ಆಸ್ಟ್ರೇಲಿಯಾದ ಸಂಸತ್ಗೆ ಆಯ್ಕೆಯಾದ ಮೊದಲ ಭಾರತೀಯ ಮೂಲದವರು ಇವರು. ಜೊತೆಗೆ ಕೋಟ್ಯಾಂತರ ಭಾರತೀಯರ ಪವಿತ್ರ ಗ್ರಂಥ ಭಗವದ್ಗೀತೆಯ ಮೇಲೆ ಕೈಯಿಟ್ಟು ಪ್ರಮಾಣವಚನ ತೆಗೆದುಕೊಂಡಿರುವವರು. ಪಶ್ಚಿಮ ಆಸ್ಟ್ರೇಲಿಯಾದಿಂದ ನೂತನ ಸೆನೆಟರ್ ಆಗಿ ಆಯ್ಕೆಯಾದ ಘೋಷ್ ಅವರನ್ನು ಅಲ್ಲಿನ ಲೆಜಿಸ್ಲೇಟಿವ್ ಕೌನ್ಸಿಲ್ ಫೆಡರಲ್ ಸಂಸತ್ತಿನ ಸೆನೆಟ್ಗೆ ಆಯ್ಕೆ ಮಾಡಿದೆ. I, Varun Ghosh, do swear that I will be faithful and bear true allegiance to His Majesty King Charles III, his heirs and successors according to law. So help me God. ವರುಣ್ ಘೋಷ್ ರವರು ಸಂಚಲನ ಸೃಷ್ಟಿಸಿದ್ದು ಆಸ್ಟ್ರೇಲಿಯಾದ ಸಂಸತ್ತಿನಲ್ಲಿ ಭಗವದ್ಗೀತೆಯ ಮೇಲೆ ಕೈಯಿಟ್ಟು ಪ್ರಮಾಣವಚನ ಸ್ವೀಕಾರ ಮಾಡುವ ಮೂಲಕ. ಇದಕ್ಕಾಗಿ ಅವರನ್ನು ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್ ರವರು ಅಭಿನಂದಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಪಶ್ಚಿಮ ಆಸ್ಟ್ರೇಲಿಯಾದ ನಮ್ಮ ನೂತನ ಸೆನೆಟರ್ ವರುಣ್ ಘೋಷ್ ರವರಿಗೆ ಸುಸ್ವಾಗತ. ಸೆನೆಟರ್ ಘೋಷ್ ಅವರು ಭಗವದ್ಗೀತೆಯ ಮೇಲೆ ಪ್ರಮಾಣವಚನ ಸ್ವೀಕರಿಸಿದ ಮೊದಲ ಆಸ್ಟ್ರೇಲಿಯಾದ ಸೆನೆಟರ್ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಭಾರತೀಯರ ಆಚಾರ ವಿಚಾರ ನಂಬಿಕೆಗಳ ಪಾಲಿಗೆ ಈಗ ಸುವರ್ಣಯುಗ ಎಂದ್ರೆ ತಪ್ಪಲ್ಲ. ಭಾರತೀಯ ಮೂಲದವರು ಎಲ್ಲೇ ಹೋದರೂ ತಮ್ಮ ಮೂಲ ನೆಲದ ಸಂಸ್ಕೃತಿ ಮತ್ತು ಭಾಷೆಯನ್ನು ಮರೆಯದೆ ಅವುಗಳನ್ನು ಎಲ್ಲಾ ಕಡೆ ಹೆಮ್ಮೆಯಿಂದ ಪಸರಿಸುವ ಕೆಲಸ ಮಾಡ್ತಿದ್ದಾರೆ. ಈ ಹಿಂದೆ ಕೆನಡಾ ಸಂಸತ್ತಿನಲ್ಲಿ ಚಂದ್ರ ಆರ್ಯರವರು ಕನ್ನಡದಲ್ಲಿ ಪ್ರಮಾಣವಚನ ಸ್ವೀಕರಿಸಿದ್ರು. ಆ ವಿಡಿಯೋ ವೈರಲ್ ಆಗಿ ಎಲ್ಲೆಲ್ಲೂ ಹರಿದಾಡಿತ್ತು. ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ. ಆಮೇಲೆ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ರವರು ಜೈ ಶ್ರೀರಾಮ್ ಘೋಷಣೆ ಮಾಡಿದ್ರು. ಜೈ ಶ್ರೀರಾಮ್. ಈಗ ವರುಣ್ ಘೋಷ್ ಸಂಚಲನ.